Hi guys, welcome back to my YouTube channel. Today we are know about second PU accountancy question paper pattern analysis 2025 and 26. ಈ ವಿಡಿಯೋದಲ್ಲಿ ನಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಯಾವ ಕ್ವಶನ್ನು ಯಾವ ಪಾರ್ಟಲ್ಲಿ ಬರುತ್ತೆ ಅನ್ನೋದನ್ನ ಕಲಿತಾ ಹೋಗೋಣ. ಸೊ ಫೈನ್. ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ, ನಮಗೆ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ 4 ಪಾರ್ಟಾಗಿ ಬರುತ್ತೆ. ಸೊ ಅದೇ ಫಸ್ಟ್ ಪಾರ್ಟಲ್ಲಿ ಏನು ಮೆನ್ಷನ್ ಆಗುತ್ತೆ ನೋಡೋಣ. ಸೊ ಫೈನ್. ಸೊ ಪಾರ್ಟ್ ಎ ಅಲ್ಲಿ ಏನೇನು ಮೆನ್ಷನ್ ಆಗುತ್ತೆ ಅಂದರೆ, ಅಲ್ಲಿ ನಮಗೆ ಸಬ್ ಪಾರ್ಟ್ ಅನ್ನೋದು 4 ಮೇಯ್ನ್ ಆಗಿ ಬರುತ್ತೆ. ಫಸ್ಟ್ ಮೇಯ್ನ್ MCQ ಅಂತ ಬರುತ್ತೆ. 5 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್ ಆಗುತ್ತೆ. ಮೀನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳ ತುಂಬಿರಿ ಅಂತ ಬರುತ್ತೆ. 5 ಕ್ವಶನ್ 5 ಮಾರ್ಕ್ಸ್ ಬರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ 5 ಕ್ವಶನ್ 5 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ 1 ವರ್ಡ್ 1 ಮಾರ್ಕ್ಸ್ ಕ್ವಶನ್ 5 ಕ್ವಶನ್ಸ್ ಬರುತ್ತೆ. ಮೀನ್ಸ್ 5 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲ್ ನಮ್ಗೆ ಗೊತ್ತಿರೋ ಪ್ರಕಾರ ಪಾರ್ಟ್ ಎಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ? 20 ಮಾರ್ಕ್ಸ್ ಬರುತ್ತೆ. MCQ 5, fill in the blanks 5, match the following 5 and 1 word means 1 marks questions 5 ಬರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಮೀನ್ಸ್ 20 ಮಾರ್ಕ್ಸ್ ಬರುತ್ತೆ ಪಾರ್ಟ್ ಎ ಅಲ್ಲಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ. ಕ್ಲಿಯರ್. ಸೊ ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಪಾರ್ಟ್ ಬಿ ಅಲ್ಲಿ ಏನು ಮೆನ್ಷನ್ ಆಗುತ್ತೆ ಅಂದರೆ, ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ ಬಂದಿರುತ್ತೆ. ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್. ಇನ್ ದ ಕ್ವಶನ್ ಪೇಪರ್ 5 ಕ್ವಶನ್ ಗಿವನ್. ಎಷ್ಟು ಕೊಟ್ಟಿರ್ತಾರೆ? 5 ಕ್ವಶನ್ ಗಿವನ್ ಕೊಟ್ಟಿರ್ತಾನೆ. ಅದರಲ್ಲಿ ನಾವು 3 ಕ್ವಶನ್ ಬರೀಬೇಕಾಗುತ್ತೆ. ವಿ ಹ್ಯಾವ್ ಟು ರೈಟ್ 3 ಬರೀಬೇಕಾಗುತ್ತೆ. ಆ್ಯಂಡ್ ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ನು ಕ್ಯಾರಿ ಎಷ್ಟು ಮಾರ್ಕ್ಸ್ ಮಾಡುತ್ತೆ? 3 × 2 ಅಂತ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 6 ಮಾರ್ಕ್ಸ್ ಬರುತ್ತೆ ಪಾರ್ಟ್ ಬಿಯಲ್ಲಿ. ಫೈನ್. ಸೊ ಇಲ್ಲಿ 5 ಕ್ವಶನ್ ಕೊಡ್ತಾರೆ, 2 ಮಾರ್ಕ್ಸ್ ಅಂತ ಮೆನ್ಷನ್ ಆಗಿದೆ. ಆ 5 ಕ್ವಶನ್ನು ಯಾವ್ಯಾವ ಚಾಪ್ಟ್ರಲ್ಲಿ ಮೆನ್ಷನ್ ಆಗುತ್ತೆ, ಮೀನ್ಸ್ ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಯಾವುದರಲ್ಲಿ ಬರುತ್ತೆ ಅಂದರೆ, ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಸಾರಿ, ಅದು ಎಸ್ ಅಲ್ಲ, ಸಿ. ಬೇಸಿಕ್ ಕಾನ್ಸೆಪ್ಟ್ಸಲ್ಲಿ ಬರುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲಲ್ಲಿ ಬರುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನಿಯಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಸೊ 5 ಚಾಪ್ಟ್ರಲ್ಲೂ 5 ಕ್ವಶನ್ ಬರುತ್ತೆ. ಆ್ಯಸ್ ಪರ್ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಈ 5 ಚಾಪ್ಟ್ರಲ್ಲಿ 2 ಮಾರ್ಕ್ಸ್ ಕೇಳಬೇಕು ಅಂತ ಮೆನ್ಷನ್ ಆಗಿದೆ. ಕ್ಲಿಯರ್. ಐ ಥಿಂಕ್ ನಾವು ಈ 2 ಮಾರ್ಕ್ಸ್ನ ಓದಬೇಕಾದ್ರೆ ನಮಗೆ ಕಂಪ್ಲೀಟ್ಲಿ 100% ನಾನು 3 ಚಾಪ್ಟರ್ ಓದಿ 3 ಕ್ವಶನ್ಸ್ನ ಅಟೆಂಡ್ ಮಾಡ್ತೀನಿ ಅನ್ನೋರು ಮಾಡ್ಬೋದು. ಇಲ್ಲ ಸರ್, ನಾನು ಇಂಪಾರ್ಟೆಂಟ್ ಪ್ರತಿಯೊಂದು ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಮಾತ್ರ ಓದ್ಕೊಂಡು ಹೋಗ್ತೀನಿ ಅನ್ನೋರು 5 ಕ್ವಶನ್ನ ಪ್ರಿಫರ್ ಆಗಿ. ಸೊ ನನ್ನ ಸಜೆಷನ್ ಏನು ಅಂದರೆ, ನಮ್ಮ ಟೆಸ್ಟಲ್ಲಿ ಯಾವ ಕ್ವಶನ್ ಸರೈಸಾಗಿದೆ, ಮಿಡ್ ಟರ್ಮಲ್ಲಿ ಯಾವ ಕ್ವಶನ್ ಅರೈಸ್ ಆಗಿದೆ, ಆ್ಯಂಡ್ ಸೆಕೆಂಡ್ ಟೆಸ್ಟಲ್ಲಿ ಆ್ಯಂಡ್ ಪ್ರಿಪ್ರೇಟ್ರಿಯಲ್ಲಿ ಯಾವ ಕ್ವಶನ್ಸ್ ಅರೈಸ್ ಆಗಿರುತ್ತೆ, ಆ ಕ್ವಶನ್ಸ್ನ ನೀವು ಮೋರ್ ಪ್ರಾಕ್ಟೀಸ್ ಮಾಡಿದಾಗ ಈಸಿ ಆಗುತ್ತೆ ನಮಗೆ 2 ಮಾರ್ಕ್ಸ್ ಕ್ವಶನ್ನ ಅಟೆಂಡ್ ಮಾಡೋದು. ಐ ಥಿಂಕ್ ಇದು ಡೌಟ್ ಇಲ್ಲ ಅಂದ್ಕೊತೀನಿ. ಸೀದಾ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಪಾರ್ಟ್ ಸಿಯಲ್ಲಿ ಏನೇನು ಮೆನ್ಷನ್ ಆಗುತ್ತೆ? ಪಾರ್ಟ್ ಸಿಯಲ್ಲಿ ಏನೇನು ಕೇಳಿರ್ತಾರೆ ಅಂದರೆ, ಜನರಲಿ 6 ಕ್ವಶನ್ಸ್ ಗಿವನ್ ಇನ್ ದ ಗಿವನ್ ಇನ್ ದ ಕ್ವಶನ್ ಪೇಪರ್. ಅಂದರೆ 6 ಮಾರ್ಕ್ಸ್ ಕ್ವಶನ್ಸು 5 ಕ್ವಶನ್ಸ್ನ ನಮ್ಮ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಸೊ 5 ಕ್ವಶನ್ಸ್ನ ನಾವು ಬರಿಬೇಕಾಗಿರೋದು, ಹ್ಯಾವ್ ಟು ರೈಟ್ 3 ಕ್ವಶನ್ಸ್ ಬರಿಬೇಕಾಗತ್ತೆ. ಈಚ್ ಕ್ವಶನ್ ಕ್ಯಾರಿ 6 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ನು ಕ್ಯಾರಿ ಆಗುತ್ತೆ, 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಫೈನ್. ಸೊ ಇಲ್ಲಿ ಒಂದೊಂದು ಕ್ವಶನ್ನು 5 ಕ್ವಶನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದರಲ್ಲಿ ಯಾವ್ಯಾವ ಟಾಪಿಕಲ್ಲಿ ಯಾವ್ಯಾವ ಕ್ವಶನ್ಸ್ ಬರುತ್ತೆ? ಸೊ ಫಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಫಿಟ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಂಡ್ ಗ್ಯಾರಂಟಿ ಆಫ್ ಪ್ರಾಫಿಟ್. ಈ 3 ಟಾಪಿಕಲ್ಲಿ ಒಂದು ಕ್ವಶನ್ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆ್ಯಂಡ್ ಗ್ಯಾರಂಟಿ ಆಫ್ ಪ್ರಾಫಿಟಲ್ಲಿ ಒಂದು ಕ್ವಶನ್ ಬರುತ್ತೆ. NPSR, ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಗೇನಿಂಗ್ ರೇಷಿಯೋ, ಇದರಲ್ಲಿ 2 ಕ್ವಶನ್ ಬರುತ್ತೆ. ಮೀನ್ಸ್ ಲೈಕ್ ದಟ್ ಇದೊಂದು ಕ್ವಶನ್ನು, ಇದರಲ್ಲೂ ಈ 3ರಲ್ಲಿ ಒಂದು ಕ್ವಶನ್ ಬರುತ್ತೆ. 2 ಕ್ವಶನ್ ಆಯಿತು. ಎಕ್ಸಿಕ್ಯೂಟರ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರಲ್ಲಿ 1 ಕ್ವಶನ್, ಐ ಥಿಂಕ್ ಅದೇ ಕ್ವಶನ್ಸ್ ಬರುತ್ತೆ. ಮೀನ್ಸ್ ಕ್ಯಾಪಿಟಲ್ ಅಕೌಂಟ್ ಆರ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಅಂತ ಬರುತ್ತೆ.
ಸೊ ನನ್ನ ಸಜೆಷನ್ ಏನು ಅಂದರೆ, ಸೊ ಎಲ್ಲ ವಿದ್ಯಾರ್ಥಿಗಳು ಎಕ್ಸಿಕ್ಯೂಟಿವ್ಸ್ ಅಕೌಂಟ್ನ ಕಂಪ್ಲೀಟ್ಲಿ 100% ಕಲೀರಿ, ಮೀನ್ಸ್ 100% ಫೋಕಸ್ ಕೊಟ್ಟು ಕಲೀರಿ. ಐ ಥಿಂಕ್ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ಈಸಿ ಮೆಥಡಲ್ಲಿ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಯಾವ ರೀತಿಯಾಗಿ ಮಾಡೋದು ಅಂತನ ಕಲಿಯೋಣ. ಫೈನ್. ನೆಕ್ಸ್ಟು 4th ಕ್ವಶನ್ ಯಾವುದ್ರಲ್ಲಿ ಅರೈಸ್ ಆಗುತ್ತೆ ಅಂದರೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಇವೆರಡರಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತೆ, ವಿ ಕನ್ಸಿಡರ್ಡ್ ಇನ್ ದ 6 ಮಾರ್ಕ್ಸ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೋದಾದರೆ, ಸೊ ಶೋರ್ ಅಂದರೆ ನಮ್ಮ ಅನಾಲಿಸಿಸ್ ಪ್ರಕಾರ, ಮೀನ್ಸ್ ಇಂದಿನ ಪ್ರೀವಿಯಸ್ ಇಯರ್ ನೋಡಿದಾಗ ನಮಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೇಜರ್ಲಿ ಕೇಳಿದ್ದಾರೆ. ಸೊ ಅದನ್ನು ಮಾತ್ರ ನಾವು ಪ್ರಾಕ್ಟೀಸ್ ಮಾಡೋದು ಬೇಡ, ಸೊ ಬ್ಯಾಲೆನ್ಸ್ ಶೀಟ್ನು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಫೈನ್. ಸೊ 4th ಕ್ವಶನ್ ಆಯಿತು. ಇನ್ ದ 3 ಕ್ವಶನ್ಸ್ ಅಂದರೆ ರಿಮೈನಿಂಗ್ ಇನ್ ದ ಲಾಸ್ಟ್ ಕ್ವಶನ್ ಯಾವುದ್ರಲ್ಲಿ ಬರುತ್ತೆ ಅಂದರೆ, ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಅಂದರೆ ಈ 3 ಟಾಪಿಕಲ್ಲಿ ಒಂದು ಕ್ವಶನ್ ಬರುತ್ತೆ. ಐ ಥಿಂಕ್ ನೋಡಿ, ಈ 3 ಆಪರೇಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆ್ಯಂಡ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಈ 3ರಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಟೋಟಲ್ ಎಷ್ಟಾಯಿತು? 5 ಕ್ವಶನ್ಸ್ ಆಯಿತು ಇನ್ ದ 6 ಮಾರ್ಕ್ಸ್. ಫೈನ್. ಈ 5 ಕ್ವಶನಲ್ಲಿ ಜನರಲಿ ನೋಡಿ, ನಾವು ಯಾವುದಕ್ಕೆ ಮೋರ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ? ಎಕ್ಸಿಕ್ಯೂಟಿವ್ಸ್ ಅಕೌಂಟ್ಗೆ ಮೋರ್ ಪ್ರಾಕ್ಟೀಸ್ ಮಾಡಿ ಒಂದು. ಇನ್ನೊಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಇದಕ್ಕೆ ಸೆಕೆಂಡ್ ಚಾನ್ಸ್, ಮೀನ್ಸ್ 2ನೇ ಕ್ವಶನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 100% ಪ್ರಾಕ್ಟೀಸ್ ಮಾಡಿ. 2 ಕ್ವಶನ್ ಆಯಿತು. ಸೊ ಇನ್ನೊಂದು ಕ್ವಶನ್ ನಾವು ಕ್ಲಾರಿಟಿ 100% ಮೀನ್ಸ್ 18ಗೆ 18 ತೊಗೋಬೇಕು ಪಾರ್ಟ್ ಸಿ ಅನ್ನೋರು. ಇವೆರಡು ಕ್ವಶನ್ ಆಯಿತು. ಇನ್ನು ಒಂದು ಕ್ವಶನ್ನು ಪ್ರಾಫಿಟ್ ಆ್ಯಂಡ್ ಅಪ್ರಾಪ್ರಿಯೇಷನ್ ಕೊಟ್ಟಿರಬಹುದು, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರ್ಬೋದು, ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೊಟ್ಟಿರ್ಬೋದು, ಆರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೊಟ್ಟಿರ್ಬೋದು, ಗೈನಿಂಗ್ ರೇಷಿಯೋ ಕೊಟ್ಟಿರ್ಬೋದು. ಈ 5 ಟಾಪಿಕಲ್ಲಿ ನಾವು ಒಂದು ಕ್ವಶನ್ನ ಬರೆದ್ರೆ ಐ ಥಿಂಕ್ 18 ಮಾರ್ಕ್ಸ್ಗೆ 18 ತೊಗೋಬೋದು. ಯಾವಾಗ ಅಂದರೆ ಈ ವೇಯಲ್ಲಿ ನಾವು ಕಂಪ್ಲೀಟ್ಲಿ 100% ಪ್ರಾಕ್ಟೀಸ್ ಮಾಡಿದಾಗ. ಐ ಥಿಂಕ್ ಅರ್ಥ ಆಗಿದೆ. ಸೊ ಕನ್ಕ್ಲೂಷನ್ ಆಫ್ ಪಾರ್ಟ್ ಸಿಯಲ್ಲಿ ಯಾವುದ್ಯಾವುದನ್ನು ಬರೀಬೇಕು ಅಂದರೆ, ಫಸ್ಟ್ ಒನ್ ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನೂ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅಗೈನ್ ನಾವೆಲ್ಲ ಟೆಸ್ಟುಗಳಲ್ಲಿ ಮಿಡ್ ಟರ್ಮಲ್ಲಿ ಬರೆದಿರೋ ಕಾರಣ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಪ್ರಾಕ್ಟೀಸ್ ಮಾಡಿರ್ತೀವಿ, ಗೇನಿಂಗ್ ರೇಷಿಯೋ ಪ್ರಾಕ್ಟೀಸ್ ಮಾಡಿರ್ತೀವಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಗ್ಯಾರಂಟಿ ಆಫ್ ಪ್ರಾಫಿಟು ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಫೈನ್. ಈ 5 ಫಾರ್ಮೆಟಲ್ಲಿ ಒಂದು ಕ್ವಶನ್ ಅರೈಸ್ ಆಗಿದೆ ಅಂದರೆ ನಾವು ಈಸಿಯಾಗಿ 18 ಮಾರ್ಕ್ಸ್ಗೆ 18 ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸರ್ ಹಂಗಾದರೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕೇಳಿರ್ತಾರೆ, ಗೇನಿಂಗ್ ರೇಷಿಯೋ ಕೇಳಿರ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು, ಅಪ್ರಾಪ್ರಿಯೇಷನ್ ಅಕೌಂಟ್ ಬರಿಬೋದಲ್ವಾ? ಎಸ್ ಬರಿಬೋದು. ನಿಮಗೆ ಅದೇ ಮೆಥಡ್ ಕೇಳಿದ್ದಾರೆ, ಟಾಪಿಕ್ ಕೇಳಿದ್ದಾರೆ ಅಂದರೆ ನೀವು ಈಸಿಯಾಗಿ ಯಾವುದು ಈಸಿ ಇದೆ ಅದನ್ನು ಫಸ್ಟ್ ಪ್ರಿಫರ್ ಮಾಡಿ, ಆಫ್ಟರ್ ಯಾವುದು ಟಫ್ ಇದೆ ಅದನ್ನು ಸೆಕೆಂಡ್ ವೇಲಿ ಥಿಂಕ್ ಮಾಡ್ಕೊಂಡು ಹೋಗಿ. ಫೈನ್. ಐ ಥಿಂಕ್ ಪಾರ್ಟ್ ಸಿನೂ ನಿಮ್ಗೆ ಅರ್ಥ ಆಗಿದೆ. ಸೊ ಲೆಟ್ ಸಿ. ಸೊ ನಮಗೆ ಲಾಸ್ಟ್ ಮೈನ್ ಅಂತ ಬರುತ್ತೆ, ಇಟ್ಸ್ ಮೋಸ್ಟ್ ಆಫ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಡಿ ಅಂತ ಬರುತ್ತೆ. ಸೊ ಪಾರ್ಟ್ ಡಿ, ಸಾರಿ ಗೈಸ್ ಇಲ್ಲೊಂದು ಸ್ವಲ್ಪ ಮಿಸ್ ಆಗಿದೆ, ಟೈಪಿಂಗ್ ಮಿಸ್ ಆಗಿದೆ. ಇದು ಪಾರ್ಟ್ ಡಿ. ಫೈನ್. ಪಾರ್ಟ್ ಡಿಯಲ್ಲಿ ಏನು ಮೆನ್ಷನ್ ಆಗುತ್ತೆ ಅಂದರೆ 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿರ್ತಾರೆ, 5 ಕ್ವಶನ್ ಕೊಟ್ಟಿರ್ತಾರೆ, ಎನಿ 3 ಕ್ವಶನ್ಸ್ ಬರೀಬೇಕಾಗತ್ತೆ. ಸೊ ಇಲ್ಲಿ ಪಾರ್ಟ್ ಡಿಯಲ್ಲಿ ಏನಾಗುತ್ತೆ, 12 ಮಾರ್ಕ್ಸ್ ಕ್ವಶನ್ 5 ಕೊಟ್ಟಿರ್ತಾನೆ. ವಿ ಹ್ಯಾವ್ ಟು ರೈಟ್ 3 ಕ್ವಶನ್ಸ್ ಬರೀಬೇಕಾಗತ್ತೆ. ಈಚ್ ಕ್ವಶನ್ ಕ್ಯಾರಿ 12 ಮಾರ್ಕ್ಸ್ ಆಗುತ್ತೆ. ಈಚ್ ಕ್ವಶನ್ ಎಷ್ಟಾಗುತ್ತೆ? 12 ಮಾರ್ಕ್ಸ್ ಆಗುತ್ತೆ. ಫೈನ್. ಸೊ ಏನಿದೆ ಇವಾಗ ಫಾರ್ ಎಕ್ಸಾಂಪಲ್ 5 ಕ್ವಶನ್ನು ಯಾವ ಚಾಪ್ಟ್ರಲ್ಲಿ ಮೆನ್ಷನ್ ಆಗುತ್ತೆ, ಯಾವ ಚಾಪ್ಟ್ರ್ ನಾವು ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ 12 ಮಾರ್ಕ್ಸು 3ಯಲ್ಲೂ 12 ಮಾರ್ಕ್ಸು ಔಟ್ ಆಫ್ ಔಟ್ ತೆಗಿಬೋದಾಗಿರುತ್ತೆ. ಪಾರ್ಟ್ ಸಿ ಅಂತ ನೋಡೋದಾದರೆ, ಪಾರ್ಟ್ ಡಿಯಲ್ಲಿ ನೋಡೋದಾದರೆ ಈಸ್ ಅ ಫಸ್ಟ್ ಒನ್ ಅಡ್ಮಿಷನ್ ಆಫ್ ಎ ಪಾರ್ಟ್ನ. ಐ ಥಿಂಕ್ ಇದರಲ್ಲಿ ನಮಗೆ ಜಾಸ್ತಿ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, PDD ಅಡ್ಜಸ್ಟ್ಮೆಂಟ್ಸ್ ಅಲ್ವಾ. PDD ಅಡ್ಜಸ್ಟ್ಮೆಂಟ್ಸ್ ಬರೋ ಕಾರಣ ಐ ಥಿಂಕ್ ನಾವೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀವಿ, ಎಲ್ಲಿ ಟೆಸ್ಟಲ್ಲಿ ಬೇಕಾಗುತ್ತೆ, ಮಿಡ್ ಟರ್ಮಲ್ಲಿ ಬೇಕಾಗುತ್ತೆ. ಸೊ ಆದ್ದರಿಂದ ಓಕೆ ಫೈನ್, ಅಡ್ಮಿಷನ್ ಆಫ್ ಎ ಪಾರ್ಟ್ನ ಸೊ ಕಂಪ್ಲೀಟ್ಲಿ ನಾವು ಕಲ್ತಿದ್ದೀನಿ ಅನ್ನೋ ವಿದ್ಯಾರ್ಥಿಗಳು ಅಡ್ಮಿಷನ್ ಆಫ್ ಎ ಪಾರ್ಟ್ನ ಚೂಸ್ ಮಾಡಿ. ಓಕೆ ಫೈನ್. ಸೊ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನ. ಸೊ ಇಟ್ಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನ. ಅದನ್ನು ನಮಗೆ ಈಸಿಯಾಗಿ ನಿಮ್ಮ ಲೆಕ್ಚರರ್ಸ್ ಆಗಿರ್ಬೋದು, ಫೈನ್. ಇಲ್ಲ ಅಂದರೆ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ನ ನಾವು ಕಲಿಯೋಣ. ಐ ಥಿಂಕ್ ಈಸಿ ಮೆಥಡಲ್ಲಿ ಯಾವ ವೇಯಲ್ಲಿ ನಾವು ಕಲಿಬೇಕು ಅನ್ನೋದು ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ನ ಕಲಿಯೋಣ.
ಸಿ ದ ನೆಕ್ಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈಸ್ ಮೋಸ್ಟ್ ಈಸಿ. ಅಂದರೆ ಈಸಿ ಅನ್ನೋದಕ್ಕಿಂತ ಇಲ್ಲಿ ನಮಗೆ 9 ಜನರಲ್ ಎಂಟ್ರೀಸ್ ಬರುತ್ತೆ. ಈ 9 ಜನರಲ್ ಎಂಟ್ರೀಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಈಸಿಯಾಗಿ ನಾವು 12 ಮಾರ್ಕ್ಸ್ಗೆ 12ನ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ಇಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಆಗಿದೆ. ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ನಮಗೆ ಗೊತ್ತಿದೆ. ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಗೊತ್ತಾಗಲ್ಲ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂದರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನಮಗೆಲ್ಲರಿಗೂ ಈಸಿಯಾಗಿ ಮೆಥಡ್ ಆಗಿರುತ್ತೆ. ಅದನ್ನು ಸಹ ಮುಂದಿನ ವೀಡಿಯೋಗಳಲ್ಲಿ ನಾವು ಕಲಿತಾ ಹೋಗೋಣ. ಯಾವ ರೀತಿಯ ಕಲಿಬೇಕಾಗುತ್ತೆ, ಯಾವ ಈಸಿ ಮೆಥಡ್ ಇದೆ ಅನ್ನೋದು ಕಲಿತಾ ಹೋಗೋಣ. ಸೊ ಇಲ್ಲಿ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ನ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಬಿಕಾಸ್ ಆಫ್ ನಾವು ಅಕೌಂಟೆನ್ಸಿಯಲ್ಲಿ ನಮಗೆ ಈಸಿಯೆಸ್ಟ್ ಪಾಸ್ ಆಗೋ ವೇ ಅಂದರೆ ನಮಗೆ ಇದೇ ಚಾಪ್ಟರ್ ಆಗಿರುತ್ತೆ. ಇಸ್ ದ ನೆಕ್ಸ್ಟ್ ಒನ್ ಲಾಸ್ಟ್ ಯೂನಿಟ್ ಬರುತ್ತೆ ಅಕೌಂಟಿಂಗ್ ರೇಷಿಯೋಸ್. ಸೊ ಅಕೌಂಟಿಂಗ್ ರೇಷಿಯೋಸು ಅಷ್ಟೇ ಫೈನ್. ಇದು ಸಹ ನಮಗೆ ಈಸಿ ಆಗಿರುತ್ತೆ, ಬಟ್ ಒಂದು ಸ್ವಲ್ಪ ನಾವು ಮೋರ್ ಪ್ರಾಕ್ಟೀಸ್ ಬೇಕಾಗುತ್ತೆ. ಫೈನ್, ಅದನ್ನು ಮಾಡೋಣ. ಫೈನ್, ಇಲ್ಲಿ ಕನ್ಕ್ಲೂಷನ್ ಆಫ್ ಪಾರ್ಟ್ ಡಿ ಸೆಕ್ಷನಲ್ಲಿ ಏನು ಕನ್ಕ್ಲೂಷನ್ನು ಯಾವುದನ್ನು ಪ್ರಿಫರ್ ಮಾಡಬೇಕಾಗುತ್ತೆ ನಮಗೆ ಐ ಸ್ಕೋರ್ ಮಾಡಬೇಕು ಅಂತ ಬಂದಾಗ, ಫಸ್ಟ್ ಒನ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಇಸ್ ಅ ಫಸ್ಟ್ ಚೂಸ್ ಮಾಡಿ. ಯಾವ ಚಾಪ್ಟರ್ನ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ನ. ಆ್ಯಂಡ್ ಸೆಕೆಂಡ್ ಒನ್ ಚಾಪ್ಟರ್ ಯಾವುದನ್ನು ಫೋಕಸ್ ಮಾಡಬೇಕಾಗತ್ತೆ, ಅನಲೈಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಲೈಕ್ ದಟ್ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಫೋಕಸ್ ಮಾಡಿ. ಈಸ್ ಅ ಥರ್ಡ್ ಒನ್, ಯಾವ 12 ಮಾರ್ಕ್ಸಲ್ಲಿ ಥರ್ಡ್ ನೀವು ಅಟೆಂಡ್ ಮಾಡಬೇಕಾಗತ್ತೆ, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್. ಸೊ ಇದು ಸಹ ನಾವು ಪ್ರಾಕ್ಟೀಸ್ ಮಾಡಿದಾಗ ಡೆಡ್ ಈಸಿ ಆಗ್ತಾ ಇರುತ್ತೆ. ನಾವು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಫೈನ್. ಸೊ ಈ 3 ಚಾಪ್ಟರ್ನ ನೀವು ಟಾರ್ಗೆಟ್ ಈ 3 ಚಾಪ್ಟರ್ನ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಮಾಡಿರೋಣ. ಸರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಪ್ರಾಕ್ಟೀಸ್ ಬೇಡವಾ? ಫೈನ್, ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಇನ್ ದ ಕೇಸ್ ಡಿಸಲ್ಯೂಷನಲ್ಲಿ ನ್ಯೂ ಅಡ್ಜಸ್ಟ್ಮೆಂಟ್ಸು, ನಾವು ಕಲಿದೇ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಬಂದಾಗ ನಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಯೂಸ್ ಆಗುತ್ತೆ. ಅಕೌಂಟಿಂಗ್ ರೇಷಿಯೋಸು ಅಷ್ಟೇ, ನಮಗೆ ಜಾಸ್ತಿ ಅಕೌಂಟಿಂಗ್ ರೇಷಿಯೋಸ್ ಇದೆ, ಕನ್ಫ್ಯೂಷನ್ ಆಗುತ್ತೆ ಅದನ್ನು ಬಿಡಬೇಡಿ. ಸೊ ಅಕೌಂಟಿಂಗ್ ರೇಷಿಯೋ ಬಿಡಲೇಬಾರ್ದಾಗತ್ತೆ. ಯಾಕೆಂದರೆ ಇನ್ ದ ಕೇಸ್ ನಾವು ಇಂದಿನ ಪ್ರೀವಿಯಸ್ ಇಯರ್ ಏನು ರೇಷಿಯೋಸ್ ಕೇಳಿದ್ದಾರೆ ಆ ರೇಷಿಯೋಸ್ನ ಪ್ರಾಕ್ಟೀಸ್ ಮಾಡಿದರೆ ಎಗೇನ್ ಅದೇ ರೇಷಿಯೋಸ್ ಕೇಳಿದರೆ ನಾವು ಈಸಿಯಾಗಿ ಅದನ್ನು ಚೂಸ್ ಮಾಡಿ ಆ ಬೇರೆ ಕ್ವಶನ್ನ ನಾವು ಸ್ಕಿಪ್ ಮಾಡ್ಬೋದಾಗಿರುತ್ತೆ. ಸೊ ಇದೇ ಕಾರಣಕ್ಕೆ ನೀವು ಗಾಯ್ಸ್ ನೋಡಿ 3 ಚಾಪ್ಟರ್ನ 100% ಪ್ರಿಪೇರ್ ಆಗಿ, ಇನ್ನು 2 ಚಾಪ್ಟರ್ನ ಲಿಟಲ್ ನಾವು ಪ್ರಾಕ್ಟೀಸ್ ಮಾಡಿರೋಣ. ಫೈನ್, ನಾವು ಯಾವುದೇ ಕ್ವಶನ್ಸ್ ಕೊಟ್ಟರು ನಾವು ಈಸಿಯಾಗಿ ಏನು 12 ಮಾರ್ಕ್ಸ್ ಪಾರ್ಟ್ ಡಿ ಯಲ್ಲಿದೆ ಅದರಲ್ಲಿ ಈಸಿಯಾಗಿ 36 ಮಾರ್ಕ್ಸ್ನ ನಾವು ತೊಗೋಬೋದಾಗಿರುತ್ತೆ. 36ಗೆ 36 ಮಾರ್ಕ್ಸೇ ತೊಗೋಬೋದಾಗಿರುತ್ತೆ. ಸೊ ಫೈನ್, ಇಷ್ಟು ಏನು ನಮ್ಮ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ ಯಾವ ಪಾರ್ಟಲ್ಲಿ ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಈಸಿಯಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ನನಗೆ ಸಹಾಯ ಆದಷ್ಟು ನನಗೆ ಯಾವ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋ. ಇನ್ ದ ಕೇಸ್ ನನ್ನಲ್ಲಿ ಏನಾದರೂ ಡ್ರಾಬ್ಯಾಕ್ಸ್ ಆಗಿದರೆ ಅದನ್ನು ಸಾರಿ ಫಾರ್ ದಟ್. ಇನ್ ದ ಕೇಸ್ ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂದರೂ ಸಹ ನೀವು ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.